ನಮಸ್ಕಾರ ಸ್ನೇಹಿತರೆ. ಜೂನ್ 6, 2025ರಂದು ಶುಕ್ರವಾರದಂದು ಹಸ್ತ ನಕ್ಷತ್ರ ನಿರ್ಜಲ ಏಕಾದಶಿ ಬಂದಿದೆ. ಬೇರೆ ಎಲ್ಲ ಏಕಾದಶಿಗಳಂದು ಉಪವಾಸ ಇದ್ದರೂ ಹಣ್ಣು ಹಾಲು ಏನಾದರೂ ತಗೋತೀವಿ ಅಲ್ವಾ. ಈ ನಿರ್ಜಲ ಏಕಾದಶಿ ದಿನ ಅಂದರೆ ನಾವು ಜಲ ಅಂದರೆ ನೀರನ್ನು ಕುಡಿಯದೇ ಇದ್ದು ಉಪವಾಸ ಮಾಡಿ ವಿಷ್ಣುಮೂರ್ತಿಯನ್ನು ಪೂಜೆ ಮಾಡಿದರೆ 24 ಏಕಾದಶಿಗಳನ್ನು ಮಾಡಿದಷ್ಟು ಫಲ ಸಿಗುತ್ತೆ. ಯಾರಿಗಾದರೂ ಸಾಧ್ಯವಾದರೆ ಹೀಗೆ ನೀರನ್ನು ಕುಡಿಯದೆ ಉಪವಾಸ ಮಾಡಿ ಪೂಜೆ ಮಾಡಿದರೆ ಉತ್ತಮ ಫಲ ಸಿಗುತ್ತೆ ಸ್ನೇಹಿತರೆ. ಈ ನಿರ್ಜಲ ಏಕಾದಶಿ ಜೂನ್ 6, 2025ರಂದು ಶುಕ್ರವಾರ ಬಂದಿರುವುದರಿಂದ ಮಹಾಲಕ್ಷ್ಮಿ ಅಮ್ಮನವರನ್ನು ಕೂಡ ಪೂಜಿಸಿದ್ರೆ ಇನ್ನೂ ಹೆಚ್ಚು ಫಲ ಸಿಗುತ್ತೆ ಸ್ನೇಹಿತರೆ. ಯಾಕೆ ಅಂದರೆ ಸ್ವಾಮಿಯನ್ನು ಪೂಜಿಸಿದ್ರೆ ಅಲ್ಲಿ ಲಕ್ಷ್ಮೀ ಅಮ್ಮನವರು ಇರ್ತಾರಂತೆ. ಎಲ್ಲಿ ಲಕ್ಷ್ಮೀ ಅಮ್ಮನವರನ್ನು ಪೂಜಿಸುವೋ ಅಲ್ಲಿ ಸ್ವಾಮಿನೂ ಇರ್ತಾರಂತೆ. ಆದ್ದರಿಂದ ಇಬ್ಬರನ್ನೂ ಪೂಜಿಸಿದ್ರೆ ಹೆಚ್ಚು ಫಲ ಸಿಗುತ್ತೆ. ಆದ್ದರಿಂದ ಆ ದಿನ ಎಲ್ಲರೂ ತಲೆ ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡು ಪೂಜಾ ಮಂದಿರವನ್ನು ಸ್ವಚ್ಛಗೊಳಿಸ್ಕೊಂಡು ವಿಷ್ಣುಮೂರ್ತಿಯ ಫೋಟೋವನ್ನು, ಮಹಾಲಕ್ಷ್ಮಿಯ ಫೋಟೋವನ್ನು ಅಥವಾ ವಿಗ್ರಹಗಳನ್ನು ಇಟ್ಟು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ವಿಷ್ಣು ಸಹಸ್ರನಾಮ, ಗೋವಿಂದ ನಾಮಗಳು, ಸ್ವಾಮಿಯ ಅಷ್ಟೋತ್ತರಗಳನ್ನು ಪಾರಾಯಣ ಮಾಡಿದ್ರೆ, ಹಾಗೆಯೇ ಲಕ್ಷ್ಮೀ ಅಷ್ಟಕ, ಶ್ರೀ ಸೂಕ್ತ, ಕನಕದಾರ ಸ್ತೋತ್ರಗಳನ್ನು ಕೂಡ ಪಾರಾಯಣ ಮಾಡಿದರೆ ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷ ದೊರೆಯುತ್ತೆ. ಹಾಗೆಯೇ ಈ ದಿನ ಸಾಯಂಕಾಲ ತುಳಸಿ ಅಮ್ಮನವರನ್ನು ಅರಿಶಿನ, ಕುಂಕುಮ, ಹೂ, ಅಕ್ಷತೆಯಿಂದ ಪೂಜಿಸಿದರೆ ಬಹಳ ಹೆಚ್ಚು ಫಲ ಸಿಗುತ್ತೆ, ಧನಾಕರ್ಷಣೆ ಆಗುತ್ತೆ ಸ್ನೇಹಿತರೆ. ಜ್ಯೇಷ್ಠ ಶುದ್ಧ ಏಕಾದಶಿ ನಿರ್ಜಲ ಏಕಾದಶಿಯನ್ನು ಉಪವಾಸ ಮಾಡಿ ಎಲ್ಲರೂ ಪಾಲಿಸಿದ್ರೆ ವಿಷ್ಣುಮೂರ್ತಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೀರಾ ಸ್ನೇಹಿತರೆ.